ಇದ್ವಿ. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಯಾವತ್ತೂ ಅವರು ಮಾರೋಕ್ಕಾಗಲೇ ಇಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನೀವು ಚೆನ್ನಾಗಿ ಬೌಲಿಂಗ್ ಮಾಡಬೇಕು ಅಂದರೆ ನಿಮಗೆ ಒಂಥರ ಡಿಫ್ರೆಂಟ್ ಸೆಟ್ ಆಫ್ ಸ್ಕಿಲ್ ಬೇಕು. ಅಂದರೆ ಸಖತ್ತಾಗಿರೋವಂಥ ಒಂದು ಸ್ಲೋಯರ್ ಒನ್ ಬೇಕು, ಸ್ಲೋಯರ್ ಬೌನ್ಸರ್ ಬೇಕು, ಒಳ್ಳೆ ಯಾರ್ಕರ್ ಬೇಕು. ಇದು ಮೂರರಲ್ಲೂ ಅವರು ಸ್ವಲ್ಪ ಕಮ್ಮಿ ಕಾಣಿಸೋದು. ಅಂದರೆ ಇದುವರೆಗೂ 4-5 ಇಯರ್ಸಲ್ಲಿ ನೀವು ಸಿರಾಜ್ ಈ T20 ಫಾರ್ಮೆಟ್ ಅಂತ ಬಂದಾಗ ಈ ಒಳ್ಳೆ ಯಾರ್ಕರ್ನ ಡೆವಲಪ್ ಮಾಡಿದ್ದು ನೋಡಿಲ್ಲ ನಾವು, ಒಳ್ಳೆ ಸ್ಲೋಯರ್ ಬೌನ್ಸರ್ ಹಾಕಿರೋದು ನಾವು ನೋಡಿಲ್ಲ, ಒಳ್ಳೆ ಸ್ಲೋಯರ್ ಒನ್ ಅವ್ರ ಹತ್ರ ಇಲ್ಲ. ಇದೆಲ್ಲ ನೀವು ಲೆಕ್ಕಾಚಾರ ಹಾಕಿದ್ರೆ ಕ್ಲಿಯರ್ ಕಟ್ ಡಿಸಿಷನ್ ಇತ್ತು RCB ಸಿರಾಜ್ನ ಬಿಟ್ಟಾಗ, ಅಣ್ಣ ನಮಗೆ ಡಿಫ್ರೆಂಟ್ ಬೌಲಿಂಗ್ ಅಟ್ಯಾಕೇ ಬೇಕು, ಹಳೇದು ಬೇಡ. ಹಳೇದಂದರೆ ಹೋಗಿದ್ದಾರಿಗೆ ಹೋದರೆ ಸೇಮ್ ರಿಸಲ್ಟ್ ಸಿಗುತ್ತೆ, ಬೇರೆ ರಿಸಲ್ಟ್ ಸಿಗಬೇಕು, ಬೇರೆ ಡೆಸ್ಟಿನೇಷನ್ ಸಿಗಬೇಕು ಅಂದರೆ ಬೇರೆ ರೂಟ್ನ ತೊಗೋಬೇಕು ಅಂತ ಹೇಳಿ. ಸೊ ಸಿರಾಜ್ ಕಡೆಗೆ ಅವರು ಇಂಟೆನ್ಷನಲ್ಲೇ ಹೋಗಿಲ್ಲ, ಸ್ಕೀಮ್ ಆಫ್ ಥಿಂಗ್ಸಲ್ಲೇ ಇರಲಿಲ್ಲ. ಇದು ನನ್ನ ಅನಿಸಿಕೆ. ಬಟ್ ಈ ಸಾರಿ ನಮ್ಮ ಬೌಲಿಂಗ್ ಕೋಚ್ ಬಗ್ಗೆ ಆರಂಭದಲ್ಲಿ ಸ್ವಲ್ಪ ಟ್ರೋಲ್ ಆಗಿದ್ದು ಉಂಟು. ಯಾಕೆಂದರೆ ಇಂಟರ್ನ್ಯಾಷನಲ್ ಮ್ಯಾಚ್ಗಳಲ್ಲಿ